ಹಾಕಿದ್ದೀನಿ ನೋಡಿಲ್ಲ ಅಷ್ಟೇ. ಗಾಡಿ ಓಡಿಸ್ತಾ ಇದೆಯಾ ಯಾರು ನೋಡ್ತಾ ಇದೆಯಾ? ನಿನ್ ಬೆಸ್ಟ್ ಫ್ರೆಂಡ್ ಹೆಸರೇನಾ? ಹುಡುಗಿರ ಯಾರಿಲ್ವಾ? ನಿಮ್ ಗರ್ಲ್ ಫ್ರೆಂಡ್ ಹೆಸರೇನಾ? ಕಾಂತಾನೇ ಇಲ್ಲ ಕಣ ನಿಂಗೆ. ಕಾಂತ ಕಾಂತ ಹಾಯ್. ಅಯ್ಯೋ ಓಡ್ಬಿಟ್ಟ, ನೀವು ಯಾಕೆ ಕಳ್ರ ಥರ ಇದ್ದೀರಾ ಅಂತ. ಬೀಳ್ತೆ ಇಳಿಯ ಹುಡುಗಿ ಹಾಕಿರ್ತದ ಹುಡುಗಿನ ಹಾಕಿರ್ತದೆ. ಮಕ್ಕಳು ಜೊತೆಗಿದ್ಯಾ ನಿನ್ ಬೆಸ್ಟ್ ಫ್ರೆಂಡ್ ಹೆಸರೇನು? ನಿನ್ ಬೆಸ್ಟ್ ಫ್ರೆಂಡ್ ಹೆಸರು? ನಿನ್ ಫ್ರೆಂಡ್ ಹೆಸರೇನು? ಅವ್ನು ಯಾವ ಹುಡುಗಿ ಹೆಸರು ಹೇಳಿ ಜಡ್ಡೆ ಮಾಡ್ತಾನೆ? ಫ್ರೆಂಡ್ ಹೆಸರೇನು? ಏ ರಾಜು, ನಾಚ್ಕೋಬೇಡ, ಹೇಳ. ನಿನ್ ಫ್ರೆಂಡ್ ಹೆಸರು ಹೇಳ. ಫ್ರೆಂಡು ಏನು ಹೇಳಲ್ವ ನೀನು? ಏನಾದ್ರು ಮಾತಾಡ, ನಿಂಗೆ ಮಾತು ಬರಲ್ಲ. 1 2 3 4 ಹೇಳಲಿ. ಯಾಕೆ ಮಾತಾಡಲ್ಲ? ಯಾಕೆ ಮಾತಾಡಲ್ಲ? ಮಾತಾಡ್ತೀಯ, ಅವನೇನು ಮಾತಾಡಲ್ಲ. ಯಾಕೆ ಅವ್ನು ಸೈಲೆಂಟ್ ಹೇಳು? ನೀನು ಸೈಲೆಂಟ್ ಆಗ್ಬಿಟ್ಟ? ನಿಮ್ಮಿಬ್ರಲ್ಲಿ ಯಾರು ಸೈಲೆಂಟು? ನೀನು? ಏ ನಿಮ್ಮ ಅಣ್ಣ ಹೊಡಿತಾನೆ ಬಿಡ್ಸಲ್ವೇನೋ ನೀನು?
ಸಿಪ್ಪಾಗಲೇ ಯಾರು ಬಂದ್ಬಿಟ್ಟಾರ ಅವನು ಅವ್ರ ಆಪ್ಷನ್ ತಂದಿರೋದಕ್ಕೆ ಕಳೆದೋಗ್ಬಿಟ್ಟ ಆಗ್ತೀನಿ ಮಗ ಪಕ್ಕ ಆಗ್ತೀನಿ ಮಗ ಗೊತ್ತಿಲ್ವಾ ಜಾನ್ ಅವಾಗಲೇ ವಿಡಿಯೋ ಆಗಿಲ್ಲ ಇವಾಗ ಆಯ್ ಮಾಡು ಏನಂತ ಹೇಳಿ ಇನ್ನೊಂದ್ಸಲ ಯಾರವನು ಮಾಡ್ಬೋದು ಅಂತ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಏನೇನು ಮಾಡ್ತಾನೆ ಅಂತ ನಾಳೆ ಸಂಜೆ ಗೊತ್ತಾಗುತ್ತೆ ಏನೇನು ಮಾಡೋದು ಎಲ್ಲ ಸಕ್ಸಸ್ ಆದರೆ ಹಿಂಗೆ ಬರುತ್ತೆ ಎಲ್ಲ ಸಕ್ಸಸ್ ಆಗ್ಬಿಟ್ಟು ಆಮೇಲೆ ಒಂದು ತಪ್ಪೆಟ್ಟು ಬಂದಾಗ ಆ KGF ಇದಾಗ್ತದ ಇಲ್ಲಾಂದ್ರೆ ಯಾವ್ದಾಗ್ತೀನಿ ಹೇಳ ಆಯ್ತು ಆಮೇಲೆ ಮಾಡ್ತೀನಿ ಲಾಸ್ಟ್ ಇವಾಗಲ್ಲ ಲಾಸ್ಟಲ್ಲಿ ಇರೋದಪ್ಪ ಪ್ರಶಾಂತ್ ನಮ್ಮ ಕಡೆ ನೀವು ಬೋಲರ್ ಆಗಿ ಪ್ರಶಾಂತ್ ಅವರು ಅಮಿತ್ ಅವರು ಅಲ್ಲಿ 10 ಬಾಲ್ ಡಾಟಾಡಿ ಮ್ಯಾಚ್ ಹೊಸದಿದೆ ನೋಡ್ಕೊಂಡ್ಬಿಡಿ ಸೋತ್ರೆ ಅಕಸ್ಮಾತ್ ನಾಳೆ ನಾನು ಗೆದ್ದು ನಾಡಿ ಸೋತ್ರೆ ಇವಂದು ಫಸ್ಟ್ ಲಾಗಲ್ಲಿ ಒಂದು ಹಾಕ್ಬಿಡೋಣ ನಾವು ಮ್ಯಾಚ್ ಸೋತ್ರೆ ಇವ್ನು ಸೋತ್ರೆ ಒಂದು ಮಾತಾಡೋರೆಲ್ಲ ಮಾತಾಡೋರು ಯಾರು ಮಾತಾಡೋರು ನಾನು ಅಲ್ಲಿ ಇಬ್ಬರ ಬರವಣಿ ನಾನು ಅದು ರತ್ತನವರು ಫುಲ್ ಸುತ್ತಾಗ್ಬಿಟ್ಟಿದ್ದಾರೆ ಮುಂದಿನ ಒಂದು ನಮ್ಮ ಕಾರ್ಯಕ್ರಮ ವೀಕ್ಷಿಸಬೇಕಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ಹಾಗೆ ನಮ್ಮ ಹುಬ್ಬಳ್ಳಿಯ ಸ್ಪಾಟ್ಲೈಟ್ ಡ್ಯಾನ್ಸ್ ಸ್ಟುಡಿಯೋ ಕ್ಯಾಪ್ಟನ್ ಆಗಿರ್ತಕ್ಕಂಥ ರಾಕಿ ರಾಘವ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿದೆ. ನೃತ್ಯ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶ್ರೀಕಾಂತ್ ಮಾಸ್ಟರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂಡು ಹುಬ್ಳಿ ಸ್ಪಾಟ್ಲೈಟ್ ಟೀಮ್ ಆ್ಯಂಡ್ ವೈಭವ್ ಅವರು ಇಬ್ಬರು ಕೂಡ ವೇದಿಕೆ ಮೇಲೆ ಬರಬೇಕು. ಈ ಒಂದು ಕಾರ್ಯಕ್ರಮದ ಕುರಿತು ನಾನು ಮುರಳಿ ಮಾಸ್ಟರ್ಗೆ ಮಾತಾಡ್ತಿಲ್ಲ, ನಾನು ಮಾಸ್ಟರ್ ಮಾತಾಡ್ತೀನಿ, ರಿಪೀಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಒಂದು ಇದು ಕೊನೆಯದಾಗಿ ಈಗ ಟ್ರೋಫಿ ರಿವೀಲ್ ಆಗುತ್ತೆ. ಈಗ ಮೂರನೇ ತಂಡವಾಗಿ ಕಲ್ಚರಲ್ ಅಕಾಡೆಮಿಯ ಡ್ಯಾನ್ಸ್
ಕೊರಿಯೋಗ್ರಾಫರ್, ನಮ್ಮ ದಾವಣಗೆರೆ ಹಿರಿಯ ನೃತ್ಯ ನಿರ್ದೇಶಕರು. ಅವನ್ನ ಈ ಒಂದು ವೇದಿಕೆ ಮೇಲೆ ಮಾಡ್ಕೊಳ್ತೀನಿ. ಜೋರ ಚಪ್ಪಾಳೆ ಮತ್ತು ಸ್ವಾಗತ. ಈ ಒಂದು ಕಾರ್ಯಕ್ರಮದ ಕುರಿತು ಮೇಡಮ್ ಅವರು 2 ಮಾತು. ಗುಡ್ ಈವ್ನಿಂಗ್ ಅಂತ ಹೇಳ್ತೀನಿ. ನನಗೆ ಇದ್ರ ಬಗ್ಗೆ ನಿಜವಾಗ್ಲೂ ಕ್ರಿಕೆಟ್ ಬಗ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಬಟ್ ಅಪ್ಪು ಸರ್ ಅವರ ಅಭಿಮಾನಿ ನಾನು ಕೂಡ ನಿಮ್ಮ ಥರನೇ. ಹಾಗಾಗಿ ಅವರಿಗೊಂದು ಗೌರವಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಹಾಗೆ ವಿವೇಕ್, ನಮ್ಮ ದಾವಣಗೆರೆ ಹುಡುಗರು, ಇವ್ರು ಮಾಡ್ತಿರೋಂಥ ಕಾರ್ಯಕ್ರಮ, ಇವ್ರಿಗೆ ಸಪೋರ್ಟ್ಗೋಸ್ಕರ ಬಂದಿದ್ದೀವಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ. ಮೊದಲನೇದಾಗಿ ಸರ್ನ ಇವತ್ತು ನೋಡ್ತಾ ಇದ್ದೀನಿ ನಾನು. ತುಂಬ ಖುಷಿ ಆಯ್ತು ಸರ್ ನಿಮ್ಮನ್ನು ನೋಡಿ, ಮೀಟ್ ಮಾಡಿ. ರಾಕ್ ಸ್ಟಾರ್ ಕನ್ನಡ ಕ್ಯಾಪ್ಟನ್ ಗಣೇಶ್ ಅವರ ವೇದಿಕೆ ಮೇಲೆ ಕರ್ಕೊಂಡು ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತು 2 ಮಾತನಾಡಲು ಹೆಚ್ಚಿನದಾಗಿ ಖುಷಿಯಾಗಿರೋದು ಮುಂದಿನ ಲಾಸ್ಟ್ ವರ್ಷ ನಾನು ಹೇಳಿದೆ ಹುಬ್ಳಿ ಮತ್ತೆ ಧಾರವಾಡದಿಂದ ಟೀಮ್ ಬಂದಿತ್ತು. ಹುಬ್ಳಿ ಧಾರವಾಡದ ಒಂದು ಚಪ್ಪಾಳೆ ಹೊಡೆಯಪ್ಪ. ನಿಮ್ಮಿಂದ ನಿಮ್ಮ ಧಾರವಾಡ ನಿಮ್ಮ ಹುಬ್ಳಿಗೆ ಬಂದು ನಾವು ಕ್ರಿಕೆಟ್ ಆಡ್ತಿದ್ದೆ. ನೀವು ಇಲ್ಲಿ ಬಂದ್ರಿ. ಮುಂದಿನ ವರ್ಷ ಲಾಸ್ಟ್ ವರ್ಷ ಮತ್ತೆ ಅನೌನ್ಸ್ ಮಾಡಿದೆ, ಮತ್ತೆ ಬಂದಿದ್ವಿ. ಅವಾಗ ಇನ್ನೊಂದು ಟೀಮ್ನ ಇಲ್ಲಿ ಕರ್ಕೊಂಡು ಬರೋಕ್ಕೆ ಒಂದು ಅವಕಾಶ ಸಿಕ್ತು. ಆ ಅವಕಾಶನೇ ಬೆಳಗಾವಿ ಟೀಮು. ಆ ಬೆಳಗಾವಿ ಟೀಮ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ವಿನೋದ್ ಅವರು ಬೆಳಗಾವಿಯಿಂದ ಒಂದು ತಂಡವನ್ನು ಕರ್ಕೊಂಡು ಬಂದಿದ್ದಾರೆ. ಮೊದಲನೇ ಬಾರಿ ದಾವಣಗೆರೆಗೆ ಬರ್ತಾ ಇರೋದು. ಸರಿ, 1 2 ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕ್ಯಾಪ್ಟನ್ ಆಗಿರ್ತಕ್ಕಂಥ ಚಂದ್ರು ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ. ದಾವಣಗೆರೆಯ ಲಯನ್ಸ್ ತಂಡದ ಕ್ಯಾಪ್ಟನ್ ನಮ್ಮ ಪ್ರವೀಣ್ ಅವರು. ಇವರು ವೃತ್ತಿಯಲ್ಲಿ ಡ್ಯಾನ್ಸ್ ಮಾಸ್ಟರು, ಆದರೆ ಇವಾಗ ನಮ್ಮ ಅಸ್ಗರ್ ಮಾಸ್ಟರ್ ಸ್ಟೂಡೆಂಟ್ ಪ್ರವೀಣ್ ಅಂತೇಳಿ ಈ ಒಂದು ಟೀಮ್ ಲಯನ್ಸ್ ದಾವಣಗೆರೆ ತಂಡದ ಕ್ಯಾಪ್ಟನ್ ಆಗಿ ಪ್ರತಿ ವರ್ಷ ನಾವು ತಂಡವನ್ನು ತಂದಾಗ ಅದು ಜೋರ ಚಪ್ಪಾಳೆ. ಹಾಗೆ ಈ ಒಂದು ಟೂರ್ನಿಯ ಬಗ್ಗೆ 1 2 ಮಾತಾಡೋದು ಅಂತ ಕೇಳ್ಬೋದು. ಫಸ್ಟ್ ಮಾಸ್ಟರ್ ಬಂದಿದ್ದಾರೆ, ಅದಕ್ಕೆ ಜೋರಾಗೊಂದ್ಸಲ ಚಪ್ಪಾಳೆ. ಬೆಂಗಳೂರಿಗೆ ನಮಗೋಸ್ಕರ ಬಂದಿದ್ದಾರೆ, ನಮ್ಮ ಹುಡುಗರು ಮಾಡ್ತಿದ್ದಾರೆ ಅಂತ ಹೇಳಿ ಅಷ್ಟೇ. ಬಟ್ ಹುಬ್ಳಿ ಧಾರವಾಡ ಬೆಳಗಾವಿಯಿಂದ ಬಂದಿದ್ದಾರೆ. ಎಲ್ಲರೂ ನಮ್ಮವರೇ. ಲಾಸ್ಟ್ ಟೈಮ್ ಎಲ್ಲ ಹುಬ್ಳಿ ಧಾರವಾಡ ಡಿ ಲಯನ್ಸ್ ದಾವಣಗೆರೆ. ಈ ಒಂದು ಅಪ್ಪು ಟ್ರೋಫಿಯ ಕುರಿತು ನಮ್ಮ ಸೀನಿಯರ್ ಡ್ಯಾನ್ಸ್ ಮಾಸ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ಮಾಸ್ಟರ್ ಹೋದ ವರ್ಷನೂ ಇದನ್ನೇ ಹೇಳಿದ್ದಾರೆ. ಮುಂದೋಗ್ಲಿ ಇದೇ ತರ ಮಾಡ್ಕೊಂಡ್ಬರ್ರಿ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವಿವೇಕ್ ಆ್ಯಂಡ್ ಥ್ಯಾಂಕ್ ಯು ಮಾಸ್ಟರ್ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನವೀನ್ ಸರ್, ಅಮೀರ್ ಸರ್, ವಸಂತ್ ಸರ್. ಮ್ಯಾನೇಜ್ಮೆಂಟ್ ಟೀಮ್ಗೆ ಕ್ಯಾಪ್ಟನ್ ಆಗಿರ್ತಕ್ಕಂಥ ನಮ್ಮ ವಸಂತ್ ಸರ್ ಅವರ ವೇದಿಕೆ ಮೇಲೆ ಬರಬೇಕಾಗಿದ್ದಾರೆ. ವಸಂತ್ ಸರ್ ಅವರು ಈ ಒಂದು ನಮ್ಮ ಎಲ್ಲ ಒಂದು ಈ ಟೂರ್ನಮೆಂಟ್ಗೆ ಎಲ್ಲ ರೀತಿಯಿಂದ ನಮ್ಮ ಈ ತುಂಗಭದ್ರಾ ಡ್ಯಾನ್ಸ್ ಟೀಮ್ನ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಮಂಜು ಸರ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಇದು ನಮ್ಮ ದಾವಣಗೆರೆಯ 2ನೇ ತಂಡ, ದಾವಣಗೆರೆ ಡ್ಯಾನ್ಸರ್ಸ್ ಮ್ಯಾನೇಜ್ಮೆಂಟ್ ಟೀಮ್ ಅಂತೇಳಿ. ಸ್ಟಾರ್ಟಿಂಗಲ್ಲಿ 1 ಟೀಮ್ ಬೇಕಿತ್ತು ನನಗೆ. ಅವಾಗ ರಾತ್ರಿ ನಾನು ಕೇಳಿದ್ದು ಶ್ರೀ ಅಣ್ಣಂಗೆ ರಾತ್ರಿ ಒಂದು 10-10:30 ಸುಮಾರಿಗೆ ಮಾಡಿದ್ದೆ ಫೋನು.
ಅಣ್ಣ 7 ಟೀಮ್ ಆಗಿದೆ, ನನಗೆ ಹೇಗಾದ್ರೂ ಮಾಡಿ 1 ಟೀಮ್ ಬೇಕು ಅಂತೇಳಿ. ಅದೇ ಟೈಮ್ ನಮ್ಮ ಕಲ್ಮೇಶ್ ಅವ್ರಿಗೂ ಕೂಡ ಹೇಳಿದೆ, ಕಲ್ಮೇಶ್ ಭಾಯಿ ನನಗೆ ಗೊತ್ತಿಲ್ಲ 1 ಟೀಮ್ ಬೇಕು, ಹೇಗಾದ್ರೂ ಮಾಡಿ ಅಂತೇಳಿ. ರಾತ್ರಿ ನಾನು 10 ಗಂಟೆ ಫೋನ್ ಮಾಡಿದಾಗ ನಾನು ಹೇಳಿದ್ದು ಬೆಳಗ್ಗೆ 10 ಗಂಟೆ ಒಳಗೆ ನನಗೆ ಟೀಮ್ ರಿಜಿಸ್ಟರ್ ಮಾಡ್ತೀನಿ ಅಂತ. ಶ್ರೀ ಅಣ್ಣ ನಾವು ಒಂದೇ ಮಾತಾಡಿದ್ದು, ನಾನು ಹೇಗಾದ್ರೂ ಮಾಡಿ 1 ಟೀಮ್ ತೊಗೊಂಡ್ಬರ್ತೀನಿ ಅಂತ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ 2 ಟೀಮ್ ಬರುತ್ತೆ ಅಂತ. ಬಟ್ ಎಲ್ಲದಕ್ಕೂ ಖುಷಿ ಆಗ್ತದೆ. ನಾನು ಕೇಳಿದ ತಕ್ಷಣ ಆ ಒಂದು ಟೀಮಿಗೆ ಆ ಜಾಗಕ್ಕೆ ನಾವು ಬರ್ತೀವಿ, ನಿಮ್ಮ ಟೂರ್ನಮೆಂಟ್ ಎಲ್ಲೂ ಕೂಡ ಇರುತ್ತೆ, ಅಲ್ಲಿ ನೋಡ್ಕೊಳ್ತೀವಿ ಅಂತ 2 ಟೀಮು ಬಂದು ಈಗ ಆಡ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕಲ್ಮೇಶ್ ಭಾಯಿ ರಾತ್ರಿ 1 ಗಂಟೆ ಮಾಡಿದ್ವಿ. ಆ್ಯಂಡ್ ಶ್ರೀ ಅಣ್ಣ, ಬಟ್ ಶ್ರೀ ಅಣ್ಣನೇ ಬರ್ತಾ ಇಲ್ಲ, ಅದು ತುಂಬ ಬೇಜಾರಾಗಿದೆ, ಅವ್ರಿಗೆ ಹುಷಾರಿಲ್ಲ ಅಂತೇಳಿ. ಬಟ್ ಅವರ ಟೀಮ್ನ ಜರ್ಸಿನ ಮುರಳಿ ಮಾಸ್ಟರ್ ಅವರೇ ಖುದ್ದಾಗಿ ಓಪನ್ ಮಾಡಬೇಕು. ಅದಕ್ಕೆ ಮುರಳಿ ಮಾಸ್ಟರ್ ಬಾಯ್ಸ್ ಅಂತಲೇ ಲೋಗೋ ಕೊಟ್ಟಿರೋದು. ಆ್ಯಂಡ್ ಟೀಮ್ ಹೆಸರು KCD, ಕರ್ನಾಟಕ ಸಿನಿ ಡ್ಯಾನ್ಸರ್ಸ್ ಅಂತೇಳಿ. ಅದರಲ್ಲಿ ಅಷ್ಟು ಡ್ಯಾನ್ಸರ್ಸು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಆಗಿ ಕಾಂಪೌಂಡ್ ಬಾಯ್ಸ್ ಆಗಿ ಮಾಡಿದಂಥ ಡ್ಯಾನ್ಸರ್ಸು ಅವ್ರು ಯಾರು ಇನ್ನೂ ಬಂದಿಲ್ಲ. ರಾತ್ರಿ 11 ಗಂಟೆಗೆ ಇಲ್ಲಿರ್ತಾರೆ. ಅವ್ರ ಪರವಾಗಿ ನಮ್ಮ ಗುಡ್ಡು ಅವರು ವೇದಿಕೆ ಮೇಲೆ ಬಂದು ಶಿಷ್ಯ ಅಂತ ಹೇಳಿ ತಪ್ಪಲಾಗಂಡು ಸರ್ ಅವರ ಒಂದು ಕಾರ್ಯಕ್ರಮಕ್ಕೆ ನಾನು ಬೆಂಗಳೂರಿಗೆ ಹೋದಾಗ ಮಾಸ್ಟರ್ ಹೇಳಿದೆ, ಮಾಸ್ಟರ್ ಈ ಸರಿ ನೀವು ಬರಬೇಕು ಅಂತೇಳಿ. ಮಗ ಬರ್ತೀನಿ ಕಣ, ಯಾವ ಡೇಟ್ ಅಂತ ಮುಂಚೆನೇ ಹೇಳ್ಬಿಡು ಅಂತ ಹೇಳಿದರು. ಅವನ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಈ ಒಂದು ಕಾರ್ಯಕ್ರಮದ ಒಂದು ಅಂಗವಾಗಿ 1-2 ಮಾತಾಡಬೇಕಂತ ಕೇಳ್ಕೊಳ್ತೀನಿ ಸರ್. 1-2 ಜಾಸ್ತಿನೇ ಮಾತಾಡ್ಬೋದು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಡ್ಯಾನ್ಸ್ ಮಾಸ್ಟರ್ಸ್, ಡ್ಯಾನ್ಸರ್ಸ್ ಹಾಗೂ ಗಣ್ಯರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ನಾವು ನಮ್ಮ ಅಸೋಸಿಯೇಷನ್ ನಾವು ಕ್ರಿಕೆಟ್ ಮಾಡ್ತಾ ಇರ್ತೀವಿ, ವರ್ಷ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಮೇನ್ ಪ್ಲೇಯರು ವಿವೇಕ್. ನಾವು ಇದರಲ್ಲಿ 2 ಸಾರಿ ಸೋತಿದ್ದೀವಿ, ಇನ್ನೂ ಗೆದ್ದಿಲ್ಲ. ಈ ಸರಿ ನೆಕ್ಸ್ಟ್ ಟೈಮ್ ಈಗ ನೆಕ್ಸ್ಟ್ ಮಾಡ್ತಾ ಇದ್ದೀವಿ, ಮೋಸ್ಟ್ಲಿ ಗೆಲ್ಸ್ಕೊಡ್ತಾರೆ ಅನ್ಕೊಂಡಿದ್ದೀನಿ ವಿವೇಕ್ ಈ ಸರಿ ಏನಾದರೂ ಬಿಡಲ್ಲ. ಜೊತೆಗೆ ನಮ್ಮ ಚಂದು, ಆಮೇಲೆ ನಮ್ಮ ರಾಹುಲ, ಇವರೆಲ್ಲ ನಮಗೆ ಬೆಂಗಳೂರಿಗೆ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಏನಕ್ಕೆ ಅಂದರೆ ನಾನು ಅಪ್ಪು ಸರ್ ಜೊತೆಗೆ ಒಂದು 3 ಸಿನಿಮಾ ಮಾಡಿದ್ದೀನಿ. ದೊಡ್ಡ ಮನೆ ಹುಡುಗ, ರಣವಿಕ್ರಮ, ಆಮೇಲೆ ಪವರ್. ಈ ಸಿನಿಮಾಗಳೆಲ್ಲ ಅವ್ರ ಜೊತೆ ಕೆಲಸ ಮಾಡಿರೋದು ಒಂದು ಭಾಗ್ಯ ಸಿಕ್ಕಿತ್ತು ನಮಗೆ. ಮುಂದೆ ನಮಗೆ ಆ ಭಾಗ್ಯ ಇಲ್ಲ. ಬಟ್ ಅಪ್ಪು ಸರ್ನ ನಾನು ವಿವೇಕ್ ರೂಪದಲ್ಲಿ ನೋಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಈ ಥರ ಒಂದು ಕಾರ್ಯಕ್ರಮ ಮಾಡಿದಾಗ ಈ ಥರ ವ್ಯಕ್ತಿಗಳೇ ನಮಗೆ ಅಪ್ಪು ಸರ್ ನೋಡೋಕ್ಕಾಗತ್ತೆ. ನಾವು ಮತ್ತೆಲ್ಲ ನೆನಪುಗಳು ಮತ್ತೆ ವರ್ಷ ಬರಬೇಕಂದ್ರೆ, ಅಪ್ಪು ಸರ್ ನೆನಪು ಬರಬೇಕಂದ್ರೆ ಈ ಥರ ಒಂದು ಟ್ರೋಫಿಗಳು, ಈ ಥರ ಒಂದು ಕಾರ್ಯಕ್ರಮ ನಡೆದಾಗಲೇ ನಮಗೆ ಇನ್ನೂ ಒಂದು ಹುಮ್ಮಸ್ ಸಿಗುತ್ತೆ ನಮಗೆ ಎಲ್ಲ ಅಪ್ಪು ಸರ್ ಬಗ್ಗೆ ನಮಗೆ. ಯಾಕಂದರೆ ಅವ್ರು ಅಜರಾಮರ ಯಾವತ್ತಿದ್ರು. ಎಲ್ಲ ನಿಮ್ಮ ಡ್ಯಾನ್ಸರ್ಸ್ ಇದ್ದೀರಲ್ಲ, ನಿಮ್ಮ ಜೊತೆಗೆ ಇದ್ದಾರೆ. ಯಾಕಂದ್ರೆ ಅವರು ಒಳ್ಳೆ ಡ್ಯಾನ್ಸರು, ಒಳ್ಳೆ ಡ್ಯಾನ್ಸ್ ಅಂದರೆ ಅವ್ರ ಥರ ಒಬ್ಬ ಇನ್ನೂ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಆ ಥರ ಡ್ಯಾನ್ಸ್ ಮಾಡೋವಂಥವ್ರು. ಈ ಥರ ಒಂದು ಕಾರ್ಯಕ್ರಮ ನನಗೆ ಭಾಳ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಡ್ಯಾನ್ಸರ್ಸ್ ನಾಳೆ ನೀವು ಕ್ರಿಕೆಟ್ ಆಡ್ಬೇಕಂದ್ರೆ ಸಣ್ಣ ಪುಟ್ಟ ಲೋಪದೋಷಗಳು ಇರುತ್ತೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ್ರಿ. ಕ್ರಿಕೆಟ್ ಆಡಿ, ಅಪ್ಪು ಸರ್ಗೋಸ್ಕರ ಕ್ರಿಕೆಟ್ ಆಡಿ, ಗೆಲುವು ಸೋಲು ಇದ್ದೇ ಇರುತ್ತೆ. ಏನಕ್ಕೆ ಅಂದರೆ ಕೆಲವು ಅಂಪೈರ್ಸ್ ಟೈಮಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳಾಗುತ್ತೆ, ಎಲ್ಲೋ ಒಂದು ಕಡೆ ಜಡ್ಜ್ಮೆಂಟಲ್ಲಿ ಇದಾಗುತ್ತೆ, ಅದು ಗೊತ್ತಿರೋ ಆಗುತ್ತೆ. ಬಟ್ ನೀವು ಯಾವುದೊಂದು ತಲೆ ಕೆಡಿಸ್ಕೋಬೇಡಿ. ಖುಷಿಯಾಗಿ ವಿವೇಕ್ ಅವ್ರು ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಬೆನ್ನೆಲುಬಾಗಿ ನಿಂತು ಎಲ್ಲರೂ ಖುಷಿಯಾಗಿ ಈ ಕಾರ್ಯಕ್ರಮ ನಡೆಸ್ಕೊಡಿ. ನಾನು ಈ ದಾವಣಗೆರೆ 4ನೇ ಸಾರಿ ಬರ್ತಾ ಇರೋದು. ಫಸ್ಟ್ ಟೈಮ್ ನಾನು ಪೊಗರು ಸಿನಿಮಾಗೆ ಇವೆಂಟ್ಗೆ ಬಂದಿದ್ದೆ ನಾನು ಇಲ್ಲಿ. ಸೆಕೆಂಡ್ ಟೈಮ್ ನನ್ನ ನಮೋಭೂತಾತ್ಮ ಸಿನಿಮಾ ಡೈರೆಕ್ಷನ್ ಮಾಡಿದ ರಿಲೀಸ್ ಆದಾಗ ಬಂದಿದ್ದೆ. 3ನೇ ಸಾರಿ ಈಗ ಮಾರ್ಟಿನ್ ಸಿನಿಮಾಗೆ ಬಂದಿದ್ದೆ. ಈಗ ನಾನು 4ನೇ ಸಾರಿ ಈಗ ಅಪ್ಪು ಸರ್ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಭಾಳ ಖುಷಿ ಆಗ್ತಾಯಿದೆ. ಆಲ್ ದಿ ಬೆಸ್ಟ್ ವಿವೇಕ್, ಎಲ್ಲರೂ ಒಳ್ಳೇದಾಗಲಿ. ತುಂಬ ಖುಷಿ ಆಗ್ತಾಯಿದೆ ಈ ಡ್ಯಾನ್ಸ್ಗೆ. ಇದರಲ್ಲಿ ನಾನು ಆ್ಯಕ್ಚುಲಿ ಕೇಳಿದೆ, ಬೇಡಪ್ಪ ನಾನು ಟೀಮಾಗೆ ಬರ್ತೀನಿ ಸರ್, ಚರ್ಚಾಗಿ ಬಂದಿದ್ದೆ. ಮಾಸ್ಟರ್ ಆ್ಯಕ್ಚುಲಿ ನಾನೇ ಒಂದು ಟೀಮ್ ಪ್ಲೇಯರ್ ಆಗಿ ನಾನು ಕ್ಯಾಪ್ಟನ್ ಆಗಿ ಬಂದ್ಬಿಡ್ತೀನಿ ಕಣಂದ್ರು. ಮಾಸ್ಟರ್ ಈ ವರ್ಷ ಬೇಡ, ಈ ವರ್ಷ ನೀವು ಚೀಫ್ ಗೆಸ್ಟ್ ಆಗಿ ಬರೀ, ಮುಂದಿನ ವರ್ಷ ಬೇಕಾದ್ರೆ ಟೀಮ್ ಪ್ಲೇಯರ್ ಆಗಿ ಬರಬೇಕಂತ ಹೇಳಿದ್ದೆ. ಆಲ್ ದಿ ಬೆಸ್ಟ್, ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ಟರ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ಆಮೇಲೆ CCL ಎಲ್ಲ ಮಾಡ್ಬೇಕಾದ್ರೆ ಈ ಥರ ಟೇಬಲ್ಸ್ ಎಲ್ಲ ಹಾಕಿ ಒಂಥರ ನೋಡೋಕ್ಕೆ ಒಂದು ಅದ್ಭುತವಾಗಿರುತ್ತೆ. ನನಗೆ ಅದು ಖುಷಿ ಆಯ್ತು ನೋಡಿ, ನಿಜವಲ್ಲೂ ನಮಗೂ ಆ ಥಾಟ್ ಬಂದಿಲ್ಲ, ನಾವು ಮಾಡೋದಾದ್ರೂ ಬಂದಿಲ್ಲ ನನಗೆ ಆ ಥಾಟ್. ಬಟ್ ಇಲ್ಲಿ ನೋಡಿದಾಗ ಖುಷಿ ಆಯಿತು. ಯಾಕಂದರೆ ಈ ಥರ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ತುಂಬ ಒಂದು ಹೆಲ್ತಿಯಾಗಿರುತ್ತೆ. ಭಾಳ ಖುಷಿ ಆಯಿತು. ತುಂಬ ಸ್ಟ್ಯಾಂಡರ್ಡಾಗಿ ಮಾಡ್ತಿದೆ, ಒಳ್ಳೆಯದಾಗಿ. ಇದಕ್ಕೆ ಮೊದಲನೇದಾಗಿ ಎಲ್ಲದಕ್ಕೊಂದು ಇನ್ಸ್ಪಿರೇಷನ್. ಮುಂದಿನ ವರ್ಷಕ್ಕೆ ಈಗ ಹೋಗಿ ಅಲ್ಲಿಗೆ ಇರಬೇಡಿ, ಆದರೆ ಮಾಡಿರೋ ಅಷ್ಟಕ್ಕಿಂತ ತೊಂದರೆ ಇಲ್ಲ, ಅದಕ್ಕಿಂತ ಕಡಿಮೆ ಹೋಗಬಾರ್ದು ಅಂತ
ಇವಾಗ ಮಾಸ್ಟ್ರು ಮುಂದೆ ಹೇಳ್ತಾ ಇದೀನಿ, ಮುಂದಿನ ಸಲ ದಾವಣಗೆರೆ ಬೆಂಗಳೂರಿಂದ ಮಾಸ್ಟ್ರು ನಿಜವಾಗ್ಲೂ ಒಂದು 2-3 ಟೀಮ್ ಕರ್ಕೊಂಡ್ ಬರ್ಬೇಕಂತ ಕೇಳ್ಕೊಳ್ತೀನಿ. ಖಂಡಿತ ನಾವು ಕಳ್ಸ್ಕೊಡ್ತೀವಿ, ನಾವು ಬರ್ತೀವಿ, ಎಲ್ಲ ಬರ್ತೀವಿ. ಹಾಗೆ ಹೊಸದು ಇವತ್ತು 4ನೇ ವರ್ಷ ಆಗುತ್ತೋ 5ನೇ ವರ್ಷ ಆಗುತ್ತೋ ಗೊತ್ತಿಲ್ಲ, ಹೊನಲು ಬೆಳಕಿನ ಪಂದ್ಯ ಅಂದ್ರೆ ಡೇ ಅಂಡ್ ನೈಟ್ ಮ್ಯಾಚ್ ಆಡಿಸ್ಬೇಕನ್ನೋ ಒಂದು ಆಸೆ ಇದೆ. ಅದು ಎಷ್ಟೇನಾದ್ರೂ ಕಷ್ಟ ಆಗಲಿ ಏನಾದರೂ ಆಗಲಿ ನಮ್ಮ ಡ್ಯಾನ್ಸರ್ಸು ನಾವೆಲ್ಲರೂ ಖುದ್ದಾಗಿ ನಮಗೆಲ್ಲ ಸೀನಿಯರ್ ಮಾಸ್ಟರ್ಗಳೆಲ್ಲ ಸಪೋರ್ಟಿವ್ ಆಗಿದ್ದಾರೆ, ನೀವು ನಮಗೆ ಸಪೋರ್ಟಿವ್ ಆಗಿರಬೇಕು. ಇದು ನಮ್ಮ ಡ್ರೀಮು. ಯಾಕಂದರೆ ಟೂರ್ನಮೆಂಟ್ ನಡೆಸಿದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕನ್ನೋದು ನಮ್ಮ. ಈಗ ಹೇಳಿದ್ದೆ ನಾನು ಲಾಸ್ಟ್ ಇಯರ್ಕಿಂತ ಈ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ. ಮಾಡಿದಿನ ಇಲ್ಲ ಗೊತ್ತಿಲ್ಲ, ಯಾಕೆಂದರೆ 2 ದಿನ ಇದೆ. ಅದಾಗಿದ್ಮೇಲೆ ಮುಂದಿನ ವರ್ಷಕ್ಕೆ ಇನ್ನೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ. ಅದಕ್ಕೆ ನಾನು ನಿಮ್ಗೆ ಮುಖ್ಯವಾಗಿ ಬೆನ್ನೆಲುಬಾಗಿಲ್ಲದೆ ನನ್ನ ಕಂಪ್ಲೀಟ್ ಟೀಮ್ ಎಲ್ಲರೂ ನೋಡಿ ನೀಟಾಗಿ ಕೈ ಕಟ್ಕೊಂಡು ಎಲ್ಲ ನಮ್ಮ ಕಂಪ್ಲೀಟ್ ಟೀಮ್. ಖಂಡಿತ ನೆಕ್ಸ್ಟ್ ಇಯರ್ಗೆ ನನ್ನ ಕೈ ಆದಷ್ಟು ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ವಿವೇಕ್ಗೆ. ಈ ಥರ ಕಾರ್ಯಕ್ರಮ ಬರ್ತಾ ಇರಬೇಕು, ಸ್ಟೆಪ್ ಬೈ ಸ್ಟೆಪ್ ಮೇಡಮ್ ಹೇಳ್ದಂಗೆ ಹಾಗೇನೆ ಆಗಬೇಕು. ಯಾಕಂದರೆ ಎಲ್ಲರೂ ಏಕ್ದಮ್ ಬಂದ್ಬಿಟ್ರೆ ಅದು ಅನ್ಸೋದಿಲ್ಲ. ನಾವು ಸ್ಟೆಪ್ ಬೈ ಸ್ಟೆಪ್ ಬಂದ್ರೆ ನಾವು ಮಟ್ಟಕ್ಕೆ ಹೋಗೋಕ್ಕಾಗೋದು. ಇವತ್ತು ಈ ಮಟ್ಟಕ್ಕೆ ಬಂದಿರೋ ನಾಳೆ ಇನ್ನೊಂದು ಮಟ್ಟಕ್ಕೆ ಹೋಗ್ತೀರಾ. ಅದೇ ಥರ ಡ್ಯಾನ್ಸಲ್ಲೂ ಅಷ್ಟೇ. ಜೊತೆಗೆ ನೀವೆಲ್ಲ ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಎಲ್ಲಿದ್ದೀರ ಎಲ್ಲರೂ ಡ್ಯಾನ್ಸಲ್ಲಿ ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿ ನಮ್ಮ ಇದರಲ್ಲಿ ಎಲ್ಲರೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಅದು ಒಂದು ವಿಷಯ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಡ್ಯಾನ್ಸರ್ಸ್ ಕೊರತೆ ಇದೆ. ಅದನ್ನು ನೀವೆಲ್ಲರೂ ಸೇರಿ ಅದನ್ನು ಒಳ್ಳೊಳ್ಳೆ ಡ್ಯಾನ್ಸ್ ಈಗಲಿಂದನೇ ಚಿಕ್ಕ ಹುಡುಗರಿಂದ ಎಲ್ಲರನ್ನ ಬೆಳೆಸಿ ಒಳ್ಳೊಳ್ಳೆ ಡ್ಯಾನ್ಸ್ ಮಾಸ್ಟರ್ಸ್ ಮಾಡಿಸಿ ಅದಕ್ಕೊಂದು ವ್ಯಾಲ್ಯೂ ತೊಗೊಬಂದು ಕೊಡಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಹಾಗೆ ನಮ್ಮ ಡಾಕ್ಟ್ರು ಅವರು ತುಂಬ ಬಿಸಿ ಇದ್ದು ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಬನ್ನಿ. ಹಾಗೆ ನಮ್ಮ ಟೀಮ್ ಅವರು 8 ಚೇರ್ ದಯವಿಟ್ಟು ಬೇಕು. ನೆಕ್ಸ್ಟ್ ಹಾಕೋಣ ನೀನು ಮಾಡ್ದಂಗೆ ಇಳಿಬೋದು, ನಾವು ಹಿಡಿಬಾರ್ದಾ? ಹಾಂ ಹೇಳು, ಏನಕ್ಕೆ ಬೇಕು? ಏನಕ್ಕೆ ಬೇಕು ಹೇಳು? ಏನಕ್ಕೆ ಬೇಕು ನಿನ್ನ ಕಾಸು? ಕಿಲಾಡಿ ಉಸಿರೇ ಬಿಡಲ್ಲ ಹೇಳು. ಮತ್ತೆ ನಿಮ್ಮ ಅಮ್ಮಂಗೆ ಹೇಳ್ತೀನಿ, ನಿಮ್ಮ ಅಮ್ಮಂಗೆ ಹೇಳ್ತೀನಿ ದುಡ್ಡು ಕೇಳಕ್ಕೆ ಬಂದವನೆ ಅಂತ ಹೇಳ್ತೀನಿ. ನಡಿ, ದುಡ್ಡು ಕೇಳಕ್ಕೆ ಬಂದವನೆ ಅಂತ. ಮತ್ತೆ ಅಮ್ಮಂಗೆ ಹೇಳ, ಬೂಮರ್ ತಿಂತಾನಲ್ಲ. ನಿಮ್ಮ ಹುಡುಗಿಗೆ ಏನಾದ್ರು ಗಿಫ್ಟ್ ಕೊಡ್ಸ್ಬೇಕಾ? ಹಾಂ, ನಿಮ್ಮ ಹುಡುಗಿಗೆ ಏನಾದ್ರು ಗಿಫ್ಟ್ ಕೊಡ್ಸ್ಬೇಕಾ? ನಿಮ್ಮ ಹುಡುಗಿ ಗಿಫ್ಟ್ ಕೊಡ್ಸ್ಬೇಕಾ? ನಿಮ್ಮ ಹತ್ರ ಏನು ತಿಂತೀವಿ? ಯಾಕೆ ನಿಮ್ಮ ಅವ್ವ ಊಟ ಕೊಡಂಗಿಲ್ಲ ಮನೇಲಿ? ಅದು ಏನು ತಿಂತೀವಿ? ಊಟ ನಿಮ್ಮ ಹುಡುಗಿ ಹೆಸರು ಹೇಳಾಯ್ತು ಇಲ್ವಾ? ಸೀಲಿಂಗಲ್ಲಿ ರೋಡಕ್ಕೆ ಬಂದ್ಬಿಟ್ಟಿದ್ಯಾ? ಹಾಂ ನೋಡಿ ಹೆಂಗೆ ಬಂದಿದ್ಯಾ? ಬಾಬಾ ನಡೀರಲ್ಲ.
ಸ್ಟೇಜ್ ಮೇಲೆ ಮಾಡ್ಸೋದಕ್ಕೆ ಬೋಳಿ ಮಗ ನಾಚ್ಬೇಡಿ ಟೂ ಅಂತ ಹೇಳ್ತೀನಿ. ಬಿಗ್ ಬಾಸ್ ಸೀಸನ್ 12 ಟಿಂಗ್ ಟಾಂಗ್ 10 ಗಂಟೆ 5 ನಿಮಿಷ. ಏನು ಮಾಡಲ್ಲ ಬರ್ತಾರೆ ಚೆನ್ನಾಗಿ ಸಾಂಗ್ ಸ್ಟಾರ್ಟಿಂಗ್ ಯಾವ್ದು ಹೇಳು? ಜಯ ರತ್ನಾಕರ ಸೋತವರು ಅವ್ರ ಮೇಲೆ ಆಡ್ಬೇಕು. ಅಲ್ಲೂ ಸೋತ್ರೆ ಮನೆಗೆ, ಅಲ್ಲಿ ಗೆದ್ರೆ ಮತ್ತೆ ನಿಮ್ಮ ಮನೆಯಲ್ಲಿ ಏನಪ್ಪಾ ಅಂದ್ರೆ ಜಿಂದಲ್ಲ ಅಂದ್ರೆ ಅವ್ರದೇ. KCD ಬೆಂಗಳೂರು ಫಸ್ಟ್ ಪೊಸಿಷನ್ ಅಲ್ಲಿ ಅವರಿದ್ದಾರೆ. ಸೆಕೆಂಡ್ ಕಂಪ್ಲೀಟ್ ಆಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸೀನಿಯರ್ಸ್ ಡ್ಯಾನ್ಸ್ ಮಾಸ್ಟರ್ಸ್ ಆಗಿರ್ಬೋದು. ನಮ್ಮ ಈ ಒಂದು ಅಪ್ಪು ಟ್ರೋಫಿ 2024 ಸೀಸನ್ 3ನ 2ನೇ ರನ್ನರ್ ಅಪ್ ಆಗಿರ್ತಕ್ಕಂಥ ನಮ್ಮ ಡಿ ಲಯನ್ಸ್ ದಾವಣಗೆರೆ ಅವರು ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬಂದು ಆ ಒಂದು ಟ್ರೋಫಿಯನ್ನು ಪಡ್ಕೋಬೇಕಾಗಿ ಕೇಳ್ಕೊಳ್ತೀನಿ. ಈ ಒಂದು ಟ್ರೋಫಿಯನ್ನು ಸುರೇಶ್ ಪ್ರವೀಣ್, ಕ್ಯಾಪ್ಟನ್ ಪ್ರವೀಣ್ ಅವರು, ಡಿ ಲಯನ್ಸ್ ದಾವಣಗೆರೆ. ರೆಕ್ಕೆ ರೆಕ್ಕೆ ಜಾಲಿ ಜಾಲಿ. ಮುಂದೆ ಒಬ್ಬನೇ ಸೋಲೋ ಮಾಡಿ ನಮ್ಮ ತಂಡದ ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲರೂ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಎಲ್ಲ ಗೆಸ್ಟ್ಗಳ ಜೊತೆ ಎಲ್ಲರೂ ಬಂದಿದ್ದೇವೆ. ಟೀಮ್ ಮೆಂಬರ್ಸ್ ಎಲ್ಲ ಲಿಖಿತ್ ಎಷ್ಟೊಂದು ಜನ ಹುಟ್ಟಿದ್ದಾರೆ. ಈ ಒಂದು ಟೂರ್ನಿ ಸಕ್ಸಸ್ಫುಲ್ ಆಗಕ್ಕೆ ಇವರಿಂದನೇ ಸಾಧ್ಯ. ಈ ಒಂದು ಅಷ್ಟು ಕ್ರೆಡಿಟ್ಸು ಇವರಿಗೆ ಹೋಗ್ಬೇಕು. ಒಂದು ಜೋರಾದ ಚಪ್ಪಾಳೆ ಇವರಿಗೆ. ನಾನು ಮೇಲೆ ನಿಂತಿರೋದಷ್ಟೇ, ಅದಕ್ಕೆ ಹಿಂದ್ಗಡೆಯಿಂದ ಎಲ್ಲ ಪ್ರತಿಯೊಂದು ನೀವೇ ನೋಡಿದಿರಾ ಇವತ್ತು ಅವ್ರು ಏನೇನು ಮಾಡಿದಾರೆ ಅಂತ. ಇದಕ್ಕಷ್ಟು ಕ್ರೆಡಿಟ್ಸ್ ಅವರಿಗೆ.
ಈ ಒಂದು ಅಪ್ಪು ಟ್ರೋಫಿ ನಡೆಯುತ್ತೆ, ಮುಂದೆ ನಡೆಯುತ್ತೆ, ಅದ್ರ ಮುಂದೆ ನಡೆಯುತ್ತೆ ಅಂದ್ರೆ ಅದು ಇವ್ರಿಗಳ ಸಹಕಾರದಿಂದನೇ, ಜೊತೆಗೆ ನನ್ನ ಸೀನಿಯರ್ ಮಾಸ್ಟರ್ಗಳ ಬೆಂಬಲದಿಂದ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್. ಜಾಲಿ ಎಲ್ಲ ಜಾಲಿ. ನನಗೆ ಒಂದ್ಸಲ ಎಲ್ಲರೂ ಜೋರ ಚಪ್ಪಾಳೆ ಬರಲಿ ಸರ್. ಗ್ರೌಂಡ್ನಾಗ ಇರ್ತೀರಿ ಇದಕ್ಕಂದ್ರೆ ಈಗ ಸದ್ಯಕ್ಕೆ ಬೇಡ, ಅದು ಬೇಡ. ಓಕೆ ಡನ್ ಇರಲಿ. ಯಾರು ಚಟಗಿಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದಕ್ಕಿಂತ ಮುಂದಿನ ಟೂರ್ನಿ ಐತಿ ಅನ್ನಂಗೆ 9-10 ಟೂರ್ನಿ ಐತಿ. ಅದು ಹೇಳ್ಯಾರಿಲ್ಲ ಗೊತ್ತಿಲ್ಲ. ಅದೇ ವಿನ್ ಆಗೋದು ನಿಮ್ಮ ಜೋಡಿಗೆ ನಾವು ಬರ್ತೇವೆ, ಗ್ಯಾರಂಟಿ ಕೊಡ್ತೀವಿ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಎಲ್ಲರೂ ಒಂದು ಸೆಕೆಂಡ್ ಕೇಳಿಸ್ಕೊಳ್ಳಿ. ಪ್ರವೀಣ್ ಒಂದು ಸೆಕೆಂಡ್. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಈ 3ನೇ ವರ್ಷದಲ್ಲಿ ಒಂದು ಲೆವೆಲ್ಲಿಗೆ ನಾವು ಮುಂದಕ್ಕೆ ಹೋಗಿದ್ದಕ್ಕೆ ಕಾರಣ ಅಂದರೆ ಇಂಡಸ್ಟ್ರಿಯಿಂದ ಮುರಳಿ ಮಾಸ್ಟರ್ ಬಂದಿದ್ರು. ಅದು ನಮಗೆ ತುಂಬ ಖುಷಿ ಆಯಿತು. ಬ್ಯಾಂಗ್ಳೂರಿಂದ ಮುರಳಿ ಮಾಸ್ಟರ್ ಬಂದು ನಂಬರ್ 1 ಕೊರಿಯೋಗ್ರಾಫರ್ ಈಗ ಇಂಡಸ್ಟ್ರಿಲಿ ಅವರು ಬಂದು ನಮ್ಮ ಅಪ್ಪು ಟ್ರೋಫಿಗೆ ಶುಭಾಶಯ ಹೇಳಿದ್ದಾರೆ ಅಂದರೆ ನಾವು ಒಂದು ಮಟ್ಟಕ್ಕೆ ಹೋಗಿದ್ದೀವಿ ಅಂತ. ಮುಂದಿನ ದಿನಗಳಲ್ಲಿ PRK ಅವರಿಗೆ ಟಚ್ ಮಾಡಿಕೊಂಡು ನಮ್ಮ ಅಭಿಯವರು ಸಪೋರ್ಟ್ ಮಾಡಬೇಕು. ಅವರಿಗೆ ಲಿಂಕ್ ಇದೆ PRK ಅವ್ರದ್ದು. ಸೊ ಇನ್ನಷ್ಟು ಮುಂದೆ ಹೋಗೋಕ್ಕೆ ಅವ್ರ ಸಪೋರ್ಟ್ ಬೇಕು. ಹಾಗೆ ನಮ್ಮ ಡಾಕ್ಟರ್ ಮಲ್ಲಿನಾಥ್ ಅವರು ಬರೋ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಇನ್ನಷ್ಟು ಸಪೋರ್ಟ್ಗಳು ಬೇಕು ನಮಗೆ. ಮತ್ತೊಮ್ಮೆ ವಿನ್ನರ್ಗೆ, ಸೆಕೆಂಡ್ ಆದವ್ರಿಗೆ, ಥರ್ಡ್ ಆದವ್ರಿಗೆ ಮತ್ತೆ ಶುಭಾಶಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಡಿಯೋ ಆಯ್ತಿದ? ಈ ಒಂದು ಟ್ರೋಫಿಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂಥ ವಿವೇಕ್ ಅವರಿಗೆ ತುಂಬ ಧನ್ಯವಾದಗಳು. ಫೈನಲಿ ದಾವಣಗೆರೆ ಬಿಟ್ಟು ಹೊರಟಿದ್ದೀವಿ. ಬೆಂಗಳೂರು. ಎಷ್ಟು ಖುಷಿ ಇದೆ ವಾಪಸ್ ಹೋಗ್ತಾ ಇರೋದು. ಬಂದಕ್ಕಿಂತ ಜಾಸ್ತಿ ಖುಷಿ ಇದೆ. ಹತ್ತಿದ್ದೀವಿ, ಬಸ್ ಹತ್ತಿದ್ದೀವಿ. ಶ್ರೀ ಅಪ್ಪು ಮಹಾರಾಜ್ ಕಿ